Hello everyone, my name is Irfan. I'm a maths lecturer. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡಿದ್ರೆ 4 ಮಾರ್ಕ್ಸ್ದು ಡಿಟರ್ಮೆಂಟ್ಸ್ ಇಂದ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿ ಅಂದ್ರೆ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ವಿ. ಸೊ ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ನೋಡಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಅಂಡ್ ನೋಡಿ ನಿಮಗೆ ಔಟ್ ಆಫ್ ಔಟ್ ಬರಬೇಕಂದ್ರೆ ನಿಮ್ಗೆ MCQ ಮಾರ್ಕ್ಸ್ ಹೋಗ್ತವೆ. ಸೊ ನೀವು MCQs ಎಲ್ಲಿಂದ ಸಾಲ್ವ್ ಮಾಡಬೇಕಂದ್ರೆ ಗೌರ್ಮೆಂಟ್ ಅವರು ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ, ಹೌದಾ? ಆ ಕ್ವಶನ್ ಬ್ಯಾಂಕ್ ಇಂದ ನೀವು ಪ್ರತಿಯೊಂದು ಚಾಪ್ಟರ್ ಇಂದ ಒಂದು 70-80 MCQs ಬಿಟ್ಟಿದ್ದಾರೆ. ಆ ಎಲ್ಲ MCQs ಚಾಪ್ಟರ್ ವೈಸ್ ನೀವು ಸಾಲ್ವ್ ಮಾಡ್ಬಿಟ್ರೆ ಸಾಕು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಅವೆಲ್ಲ ಚಾಪ್ಟರ್ಸ್ ಏನಿದಾವಲ್ಲ ಅವೆಲ್ಲ ಚಾಪ್ಟರ್ಸ್ MCQs ನಾನು ಸಾಲ್ವ್ ಮಾಡಿ ಸೊ ಒಂದು ವಿಡಿಯೋ ಸೀರೀಸ್ ಮಾಡಿದ್ದೀನಿ. ಓಕೆ, ಅದಕ್ಕೆ ಏನು ನೇಮ್ ಮಾಡಿದ್ದೀನಿ, ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ ಒಂದು ವಿಡಿಯೋ ಸೀರೀಸ್ ಮಾಡಿದ್ದೀನಿ. ಅದು ಇಲ್ಲಿ ಐ ಬಟನ್ ಇಲ್ಲಿ ಇರುತ್ತೆ ನೋಡಿ, ಇಲ್ಲಾಂದ್ರೆ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೋಡಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ. ಓಕೆ, ಸೊ ನೋಡಿ ನಿಮಗೆ ಬಿಕಾಸ್ ನಿಮಗೆ ಔಟ್ ಆಫ್ ಔಟ್ ಅಲ್ಲೇ ಮಿಸ್ ಆಗುತ್ತೆ. MCQs ನೀವು ಕರೆಕ್ಟ್ ಬರುತ್ತೆ, ಆಲ್ಮೋಸ್ಟ್ ನೋಡಿ ಥಿಯರಿ ಎಲ್ಲ ಬರ್ದಿರ್ತೀರಾ, ಬಟ್ MCQ ಮಾರ್ಕ್ಸ್ ಹೋಗಿರುತ್ತೆ 1 ಅಥವಾ 2 ಮಾರ್ಕ್ಸ್. ಆ ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ MCQ ಸಾಲ್ವ್ ಮಾಡಿಬಿಟ್ರೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡ್ದಂಗೆ ಅಂತ ಅರ್ಥ. 2 ಮಾರ್ಕ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ 2 ಕ್ವಶನ್ ಸಾಲ್ವ್ ಮಾಡ್ತಾ ಅರ್ಥ. ಓಕೆ, ಅದಕ್ಕೋಸ್ಕರ MCQs ಎಲ್ಲ ನೋಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು. ಓಕೆ, ಆ್ಯಂಡ್ ಇಲ್ಲಿ ನೋಡಿ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ವಿಡಿಯೋ ಕ್ಲಾರಿಟಿ ಅಂತ ಬಂದಾಗ ನೀವು 360p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಅದೇ ಇನ್ನೂ ಚೆನ್ನಾಗಿ ಕ್ವಾಲಿಟಿ ಅಂತ ಬಂದರೆ 720p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ, ನಿಮಗೂ ಬಹಳ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ. ಆ್ಯಂಡ್ ಈ ಕ್ಲಾಸಸ್ದು PDF ನೋಟ್ಸ್ ಇರುತ್ತಲ್ಲ, ಈ ಕ್ಲಾಸಸ್ದು PDF ನೋಟ್ಸ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ ಡೈರೆಕ್ಟಾಗಿ ಕ್ವಶನ್ನ ಸಾಲ್ವ್ ಮಾಡೋಣ ನೋಡಿ. ಶೋ ದಟ್ ಮ್ಯಾಟ್ರಿಕ್ಸ್ A ದಟ್ ಈಸ್ ಈಕ್ವಲ್ ಟು 2 3 1 2. ಓಕೆ, ಎ ಮ್ಯಾಟ್ರಿಕ್ಸ್ ಇಷ್ಟು ಕೊಟ್ಟಿದ್ರೆ ಇದನ್ನ ಏನು ಮಾಡಬೇಕು, ಶೋ ದಟ್ A ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಮಾಡಬೇಕು, A² - 4A + I ದಟ್ ಈಸ್ ಈಕ್ವಲ್ ಟು 0 ಅಂತೇಳಿ ಪ್ರೂವ್ ಮಾಡಬೇಕು. ಓಕೆ, ಎ ಮ್ಯಾಟ್ರಿಕ್ಸ್ ಅನ್ನೋದೇನು ಇಲ್ಲಿ ಬರಬಾರ್ದಿತ್ತು ಮತ್ತೆ. ಓಕೆ, ಸೊ ಶೋ ದಟ್ ಮ್ಯಾಟ್ರಿಕ್ಸ್ A ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ರೆ, ಶೋ ದಟ್ ಮ್ಯಾಟ್ರಿಕ್ಸ್ A ದಟ್ ಈಸ್ ಈಕ್ವಲ್ ಇಷ್ಟು ಕೊಟ್ಟಿದ್ರೆ, ಸೊ ದಟ್ ಈಸ್ A² - 5 ಸ್ಯಾಟಿಸ್ಫೈಸ್ ಅಂತ ಬರೀಬೇಕು ಇಲ್ಲಿ, ಸ್ಯಾಟಿಸ್ಫೈಸ್. ಓಕೆ, ಸ್ಯಾಟಿಸ್ಫೈ ಅಂತ ಬರೀಬೇಕಿತ್ತು. ಶೋ ದಟ್ ಮ್ಯಾಟ್ರಿಕ್ಸ್ A ದಟ್ ಈಸ್ ಈಕ್ವಲ್ ಟು ಇಷ್ಟು ಸ್ಯಾಟಿಸ್ಫೈ ದ ಈಕ್ವೇಶನ್ A² - 4A + I ದಟ್ ಈಸ್ ಈಕ್ವಲ್ ಟು 0 ಅಂತ ಬರೀಬೇಕಿತ್ತು. ಓಕೆ, ಬಟ್ ಇಷ್ಟು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇದನ್ನ ಕಂಡುಹಿಡಿದು ಇದನ್ನ ಪ್ರೂವ್ ಮಾಡ್ಕೋಬೇಕು. ಇದನ್ನ ಪ್ರೂವ್ ಮಾಡಿದ್ಮೇಲೆ ಏನು ಮಾಡಬೇಕು, ನಾವು A ಇನ್ವರ್ಸ್ ಕಂಡುಹಿಡಬೇಕು. ಓಕೆ, A ಇನ್ವರ್ಸ್ ಕಂಡು ಯೂಸಿಂಗ್ ವಾಟ್, ಯೂಸಿಂಗ್ ಡಿಟರ್ಮೆಂಟ್, ಯೂಸಿಂಗ್ ನಮ್ಗೆ ಏನು ಮಾಡಬೇಕು, ಯೂಸಿಂಗ್ ದಿ ಈಕ್ವೇಶನ್ ಯೂಸ್ ಮಾಡ್ಕೊಂಡು ಏನು ಮಾಡಬೇಕು, ನಾವು A ಇನ್ವರ್ಸ್ ಕಂಡುಹಿಡಬೇಕು. ಓಕೆ, ಸೊ ಈಗ ನೋಡಿ ಜಸ್ಟ್ ಫಸ್ಟ್ ಕೊಟ್ಟಿರೋದು ಬರ್ಕೊಳ್ತೀವಿ, ಏನೇನು ಕೊಟ್ಟಿದ್ದಾರೆ ನಮಗೆ. A ದಟ್ ಈಸ್ ಈಕ್ವಲ್ ಟು ನಮಗೇನು, ದಟ್ ಈಸ್ 2 3 1 2 2 3 1 2 ಇಷ್ಟು ಕೊಟ್ಟಿದ್ದಾರೆ ನೋಡಿ. ಓಕೆ, ನಾವು 2 3 1 2 ಇಷ್ಟು ಕೊಟ್ಟಿದ್ರೆ, A ಮ್ಯಾಟ್ರಿಕ್ಸ್ ಇಷ್ಟು ಕೊಟ್ಟಿದ್ರೆ, ಸೊ ನಾವು ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು, ಟು ಪ್ರೂವ್ ಓಕೆ A², ಓಕೆ A² - 4A + I ದಟ್ ಈಸ್ ಈಕ್ವಲ್ ಟು 0. ಓಕೆ, ಇಷ್ಟು 0 ಮ್ಯಾಟ್ರಿಕ್ಸ್ ಇಷ್ಟು ಬರುತ್ತೆ ನೋಡಿ. ಓಕೆ, ನಾವು ಇಷ್ಟು ಬಂದಮೇಲೆ ನಾವೇನು ಮಾಡೋಣ ಅಂದರೆ ನೆಕ್ಸ್ಟು ಇದನ್ನು ಪ್ರೂವ್ ಮಾಡಬೇಕು. ಇದನ್ನು ಪ್ರೂವ್ ಮಾಡಬೇಕಂದ್ರೆ A² ಕಂಡುಹಿಡಬೇಕು, ಹೌದಾ? ಸೊ A² ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು, A² ಕಂಡುಹಿಡಬೇಕಂದ್ರೆ A ಇಂಟು A ಮಾಡಬೇಕು. ಓಕೆ, A ಇಂಟು A ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ ಫಸ್ಟ್. A ಮ್ಯಾಟ್ರಿಕ್ಸ್ ಏನಿದೆ ನಮಗೆ, ದಟ್ ಈಸ್ 2 3 1 2 2 3 1 2. ಓಕೆ, ನೆಕ್ಸ್ಟ್ ಅದೇ ಥರ ಮತ್ತೆ A ಮ್ಯಾಟ್ರಿಕ್ಸ್ ಏನಿದೆ ನಮಗೆ, A ಮ್ಯಾಟ್ರಿಕ್ಸ್ ದಟ್ ಈಸ್ ಏನಿದೆ ನಮಗೆ, ದಟ್ ಈಸ್ 2 3 2 3 1 2. ಓಕೆ, ಇಷ್ಟಿದೆ ನೋಡಿ. ಸೊ ನಾವು ಇಷ್ಟಿದೆ ಅಂತ ಅಂದ್ಮೇಲೆ ನೋಡಿ, ವಾಟ್ ಈಸ್ ದಿಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ದಿಸ್ ಇಸ್ 2 × 2 ಮ್ಯಾಟ್ರಿಕ್ಸ್, ದಿಸ್ ಇಸ್ ಆಲ್ಸೋ 2 × 2 ಮ್ಯಾಟ್ರಿಕ್ಸ್. ಇದು ಮಲ್ಟಿಪ್ಲೈ ಮಾಡಕ್ಕೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಲಮ್ ಇಲ್ಲಿ ರೋ ಸೇಮ್ ಐತೆ, ಸೇಮ್ ಇದೆ, ಬರುತ್ತೆ. ನಮ್ಮ ಮಲ್ಟಿಪ್ಲೈ ಮಾಡಕ್ಕೆ ಬರ್ತೀವಿ, ಇವೆರಡು ಸೇಮ್ ಇದಾವೆ, ನಮಗೆ ಮಲ್ಟಿಪ್ಲೈ ಮಾಡಕ್ಕೆ ಬರುತ್ತೆ. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ನಮಗೆ, 2 × 2 ಬರುತ್ತೆ. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ನಮಗೆ, 2 × 2 ಬರುತ್ತೆ ನೋಡಿ. ಓಕೆ, ಸೊ ನಮಗೆ ಅಂದರೆ 2 ರೋಸ್ ಇರ್ತವೆ, 2 ಕಾಲಮ್ಸ್ ಇರ್ತವೆ. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ 2 ರೋಸ್ 2 ಕಾಲಮ್ಸ್ ಇರ್ತವೆ. ಓಕೆ, ಅಂತ ಬಂದಾಗ 2 ರೋಸ್ 2 ಅಂದರೆ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಫಸ್ಟ್ ಕಾಲಮ್. ಅದು ಅಂದರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ. 2 2 ಎಷ್ಟಾಗುತ್ತೆ, 4 ಆಗುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ 3 × 1 ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್, ಇದಾಯ್ತಾ ನಮ್ಗೆ, ಇದಾಯ್ತು ನೋಡಿ. ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದಾಯ್ತು, ಈಗ ಇದಾಯ್ತು ನೋಡಿ. ನೆಕ್ಸ್ಟ್ ಇದನ್ನ ನೋಡೋಣ, ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಅದ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದರೆ ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ. 2 3 ಎಷ್ಟಾಗುತ್ತೆ, 6 ಆಗುತ್ತೆ, 6 ಬರ್ಕೊಳ್ಳಿ. 3 2 ಎಷ್ಟಾಗುತ್ತೆ, 6 ಆಗುತ್ತೆ, 6 ಬರ್ಕೊಳ್ಳಿ. ನೆಕ್ಸ್ಟ್ ಇಷ್ಟ ಆಯ್ತಾ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಅಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಅದ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 2 × 1 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ 2 × 1 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಅದ ಅಂದರೆ ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 1 × 3 ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ 2 × 2 ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, 4 + 3 ಅಂದರೆ ಎಷ್ಟು ಬರುತ್ತೆ, 7 ಬರುತ್ತೆ, 7 ಬರ್ಕೊಳ್ಳಿ. 6 + 6 ಅಂದರೆ 12 ಬರುತ್ತೆ, 12 ಬರ್ಕೊಳ್ಳಿ. ಓಕೆ, ಇಷ್ಟ ಆಯ್ತಾ. 2 + 2 ಅಂದರೆ 4 ಬರುತ್ತೆ, 4 ಬರ್ಕೊಳ್ಳಿ. 3 + 4 ಅಂದರೆ 7 ಬರುತ್ತೆ, 7 ಬರ್ಕೊಳ್ಳಿ.
ಇಷ್ಟ ಆಯ್ತು ನೋಡಿ, ಎ ಸ್ಕ್ವೇರ್ ಅಂದ್ರೆ ಇಷ್ಟು ಬಂತು. ಓಕೆ, ನಾವು ಎ ಸ್ಕ್ವೇರ್ ಇಷ್ಟು ಬಂತ. ನೆಕ್ಸ್ಟ್ ನಾವೇನು ಮಾಡೋದು, 4a ಕಂಡಿಡಿಯೋಣ. ಓಕೆ, 4a ದಟ್ ಈಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ ಸೊ ನಮ್ಗೆ ಎ ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ ನೋಡಿದ್ರೆ ನೋಡಿ, ನಮಗೆ 2 3 2 3 1 2. ಓಕೆ, 4 2 ಎಷ್ಟಾಗುತ್ತೆ, 4 2 ಏನಾಗುತ್ತೆ 8 ಆಗುತ್ತೆ, 8 ಬರ್ಕೊಳ್ಳಿ. 4 3 ಎಷ್ಟಾಗುತ್ತೆ 12 ಆಗುತ್ತೆ, 12 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ 4 ಇಂಟು 1 ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. 4 2 ಎಷ್ಟಾಗುತ್ತೆ 8 ಆಗುತ್ತೆ, 8 ಬರುತ್ತೆ. 4a ಮ್ಯಾಟ್ರಿಕ್ಸ್ ಅಂದ್ರೆ ಇಷ್ಟು ಬಂತು ನೋಡಿ. ಅದೇ ತರ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ನಮ್ಗೆ ಏನು, ದಟ್ ಈಸ್ 1 0 0 1 ಇದು ಹೌದಾ, 2 × 2 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಇಲ್ಲಿ ಕೊಟ್ಟೋದನ್ನೇ ನೋಡಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ. a² - 4a ಪ್ಲಸ್ i ದಟ್ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕು. ಓಕೆ, a² ಅಂದ್ರೆ ಏನಿದೆ ನೋಡಿ, a² ಮ್ಯಾಟ್ರಿಕ್ಸ್ ನಮ್ಗೆ ಏನಿದೆ ಇಲ್ಲಿದೆ ನೋಡಿ, ಇದನ್ನೇ ಬರ್ಕೊಳ್ಳಿ. ದಟ್ ಈಸ್ ಏನಿದೆ 7 12 4 7. ನೆಕ್ಸ್ಟ್ ಮೈನಸ್ 4a ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿದೆ ಬರ್ಕೊಳ್ಳಿ. ದಟ್ ಈಸ್ 8 12 4 8. ನೆಕ್ಸ್ಟ್ ಪ್ಲಸ್ ಐ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಅದು ಏನಿದೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, ದಟ್ ಈಸ್ 1 0 0 1. ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು ನೋಡಿ. ಇಲ್ಲಿ ನೋಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡೀನಿ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನು ನಮಗೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಇಲ್ಲಿ ನೋಡಿ, ಇಲ್ಲಿ 7 ಇಲ್ಲಿ 8 ಇದು 1, ಇವು ಕರೆಸ್ಪಾಂಡಿಂಗ್. 7 ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ -8 ಪ್ಲಸ್ 1 ಬರುತ್ತೆ ನೋಡಿ, ಇಲ್ಲಿ ಇಷ್ಟ ಆಯ್ತು. ನೆಕ್ಸ್ಟ್ ವಾಟ್ ಈಸ್ ಇಲ್ಲಿ ಎಲಿಮೆಂಟ್ ಏನು ಬರುತ್ತೆ ಅಂದ್ರೆ ಇಲ್ಲಿ 12 ಇದೆ, ಇಲ್ಲಿ 12 ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ -12 ಆಗುತ್ತೆ, ಪ್ಲಸ್ 0 ಆಗುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇಲ್ಲೇನಿದೆ 4 ಇದೆ, 4 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲೇನೋ 1 ಮಿಸ್ ಮಾಡಿ ನೋಡಿ, 1 ಮಿಸ್ ಮಾಡಿ. 7 -8 ಪ್ಲಸ್ 1. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲಿ 4 ಇದೆ, ಇಲ್ಲಿ -4 ಇದೆ. ಓಕೆ, ಇಲ್ಲೇನಿದೆ 0 ಇದೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಏನಿದೆ ನಮಗೆ 7 ಇದೆ. ಓಕೆ, ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ -8 ಬರುತ್ತೆ. ನೆಕ್ಸ್ಟ್ ಇಲ್ಲಿ +1 ಬರುತ್ತೆ ನೋಡಿ. ನಾವು ಜಸ್ಟ್ ಇದು ಬೇಕಾದ್ರೆ 0 ಮ್ಯಾಟ್ರಿಕ್ಸ್ ಬರುತ್ತೆ ನೋಡಿ. 7 + 1 ಅಂದ್ರೆ 8 ಆಗುತ್ತೆ. 8 - 8 ಅಂದ್ರೆ ಏನು ಬರುತ್ತೆ ನಮಗೆ 0 ಬರುತ್ತೆ, ಹೌದಾ. ಸೊ ಇದೇನಾಗುತ್ತೆ 12 - 12 ಅಂದ್ರೆ 0 ಬರುತ್ತೆ, 0 ಬರುತ್ತೆ. ಅದೇ ಥರ ಇಲ್ಲಿ 4 - 4 ಅಂದ್ರೆ 0 ಬರುತ್ತೆ, 0 ಬರ್ಕೊಳ್ಳಿ. 7 + 1 ಅಂದ್ರೆ 8 ಆಗುತ್ತೆ, 8 - 8 ಅಂದ್ರೆ 0 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ಸೊ therefore a² ಓಕೆ -4a ಪ್ಲಸ್ i ದಟ್ ಈಸ್ ಈಕ್ವಲ್ ಟು 0. ಇಷ್ಟ ಆಯ್ತು, ಇದಾಯ್ತು. ಇನ್ನು ಇದು ಈಕ್ವೇಷನ್ ಸ್ಯಾಟಿಸ್ಫೈ ಮಾಡಿದ್ವಿ. ಏನು a² - 4a ಪ್ಲಸ್ i ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂತೇಳಿ ಪ್ರೂವ್ ಮಾಡಿದ್ವಿ. ಇದಾಯ್ತಾ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಓಕೆ, ಎ ಇನ್ವರ್ಸ್ ಕಂಡುಹಿಡಬೇಕು ಯೂಸಿಂಗ್ ದಿಸ್ ಈಕ್ವೇಷನ್. ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಎ ಇನ್ವರ್ಸ್ ಕಂಡುಹಿಡಬೇಕು. ಓಕೆ, ಇಲ್ಲಿ ಸ್ಪೇಸ್ ಇಲ್ಲ, ಸ್ವಲ್ಪ ಇದನ್ನ ಕೆಳಗೆ ತಗೊಂಡು ಹೋಗ್ತೀನಿ ತಡಿ. ಓಕೆ, ಸೊ ನಾವು ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಎ ಇನ್ವರ್ಸ್ ಕಂಡುಹಿಡಬೇಕು. ಸೊ ನಾವು ಇನ್ ನಾಟ್ ಟು ಫೈಂಡ್ ಎ ಇನ್ವರ್ಸ್, ನಾವು a² - 4a ಪ್ಲಸ್ i ದಟ್ ಈಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ತೀನಿ ಫಸ್ಟ್. ಓಕೆ, ನಾವು ಇಷ್ಟಿದ್ದಾಗ ನಾವು ಏನು ಮಾಡೋಣ ಅಂದರೆ ನೆಕ್ಸ್ಟು a² - 4a ಇದನ್ನ ಏನು ಮಾಡೋಣ, ಎ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡೋಣ ಎಲ್ಲ ಕಡೆ. ಎ ಇನ್ವರ್ಸ್ ಇಂದ ಪ್ರೀ ಮಲ್ಟಿಪ್ಲೈ. ಓಕೆ, ಪ್ರೀ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಎ ಇನ್ವರ್ಸ್ ಬೋತ್ ಸೈಡ್ ಮಲ್ಟಿಪ್ಲೈ ಮಾಡಿ ಅವಾಗ ಏನು ಬರುತ್ತೆ ನಮಗೆ ಎ ಇನ್ವರ್ಸ್ ಇಂಟು ಎ ಇಂಟು ಎ. ಓಕೆ, ನೆಕ್ಸ್ಟ್ ಮೈನಸ್ ಆಫ್ 4 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಂಟು ಎ. ಓಕೆ, ಪ್ಲಸ್ ಅದೇ ಥರ ಎ ಇನ್ವರ್ಸ್ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು ಇಂಟು ಇಲ್ಲಿ ಏನಾಗುತ್ತೆ ಮತ್ತೆ ಎ ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್. ಓಕೆ, ಇದು ಅದು ಓ ಬರುತ್ತೆ, ಇದು 0 ಮ್ಯಾಟ್ರಿಕ್ಸ್ ಅಂದರೆ ಓ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಸೊ ಎ ಇನ್ವರ್ಸ್ ಇಂಟು ಎ ಇಸ್ ನಥಿಂಗ್ ಬಟ್ ನಮಗೇನು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದು ಎಲ್ಲ ಗೊತ್ತಿರಬೇಕು, ಇಲ್ಲಿ ಬರೀತಿ ನೋಡಿ. ಎ ಇನ್ವರ್ಸ್ ಇಂಟು ಎ ದಟ್ ಈಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಎ ಇಂಟು ಐ ದಟ್ ಈಸ್ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್. ಎ ಇನ್ವರ್ಸ್ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಮ್ಯಾಟ್ರಿಕ್ಸ್. ಇವೆಲ್ಲ ಗೊತ್ತಿರಬೇಕು ನಮ್ಗೆ. ಅದೇ ಥರ ಎ ಇನ್ವರ್ಸ್ ಇಂಟು ಎ ಅಂದರೆ ಐ ಮ್ಯಾಟ್ರಿಕ್ಸ್ ಆಗುತ್ತೆ, ಇಂಟು ಎ ಯು ರೈಟ್ ಆಸ್ ಇಟ್ ಇಸ್. ನೆಕ್ಸ್ಟ್ -4 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಂಟು ಎ ಮಾಡಿದ್ರೆ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಪ್ಲಸ್ ಎ ಇನ್ವರ್ಸ್ ಇಂಟು ಎ ಮಾಡಿದ್ರೆ ಎ ಇನ್ವರ್ಸ್ ಬರುತ್ತೆ, ಎ ಇನ್ವರ್ಸ್ ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್ ಮಾಡಿದ್ರೆ 0 ಮ್ಯಾಟ್ರಿಕ್ಸ್ ಬರುತ್ತೆ, ಅದು ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಐ ಇಂಟು ಎ ಮಾಡಿದ್ರೆ ಎ ಬರುತ್ತೆ, ಎ ಬರ್ಕೊಳ್ಳಿ. ನೆಕ್ಸ್ಟ್ -4i ಐ ವಿಲ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಎ ಇನ್ವರ್ಸ್ ಐ ವಿಲ್ ರೈಟ್ ಆಸ್ ಇಟ್ ಈಸ್. ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಎ ಇನ್ವರ್ಸ್ ಆಫ್ ದ ಎ ಇನ್ವರ್ಸ್ ಕಂಡುಹಿಡಬೇಕು. ನಮಗೆ ಎ ಇನ್ವರ್ಸ್ ಏನು ಬರುತ್ತೆ ಅಂತ ಕಂಡುಹಿಡಬೇಕು. ಎ ಇನ್ವರ್ಸ್ ಇದು ಈ ಕಡೆ ಇಟ್ಕೊಂಡು ಉಳಿಕಿದ್ದೆಲ್ಲ ಆ ಕಡೆ ತಗೊಂಡು ಅವಾಗ ಏನಾಗುತ್ತೆ ನಮಗೆ ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಈ -4i ಆ ಕಡೆ ತೊಂದರೆ ಏನಾಗುತ್ತೆ +4i ಆಗುತ್ತೆ ನೋಡಿ. ಓಕೆ, ಮೈನಸ್ ಇಲ್ಲಿ ಪ್ಲಸ್ ಎ ಈ ಕಡೆ ತಂದ್ರೆ -a ಆಗುತ್ತೆ, -a ಬರ್ಕೊಳ್ಳಿ. ಓಕೆ, ನಾವು 4i ಅಂದ್ರೆ ಏನು ಬರುತ್ತೆ ನಮಗೆ, 4i ಅಂದ್ರೆ ದಟ್ ಈಸ್ 4004 ಆಗುತ್ತೆ ನೋಡಿ. ಮೈನಸ್ ಆಫ್ ಎ ಮ್ಯಾಟ್ರಿಕ್ಸ್ ನಮ್ಗೆ ಏನಿದೆ, ಎ ಮ್ಯಾಟ್ರಿಕ್ಸ್ ನಮಗೆ ಇಲ್ಲಿದೆ ನೋಡಿ, ಬೇಕಾದ್ರೆ ಬರ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ 2 3 1 2 ಅದ 2 3 1 2 ಅದು ಬರ್ಕೊಳ್ಳಿ. 2 3 1 2 ಇದ್ರಾಗ ಇದು ಸಬ್ಸ್ಟ್ರಾಕ್ಟ್ ಮಾಡಿ ಏನು ಬರುತ್ತೆ ನೋಡಿ. 2 ಅಲ್ಲಿ 2 ಹೋದ್ರೆ ಏನಾಗುತ್ತೆ, 2 2ದಾಗ 2 ಬರುತ್ತೆ,
4 ಮೈನಸ್ 3 ಅಂದರೆ 0 ಮೈನಸ್ 3 ಅಂದರೆ ಮೈನಸ್ 3 ಬರುತ್ತೆ, ಮೈನಸ್ 3 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ 0 ಮೈನಸ್ 1 ಅಂದರೆ ಮೈನಸ್ 1 ಬರುತ್ತೆ, ಮೈನಸ್ 1 ಬರ್ಕೊಳ್ಳಿ. 4 ಮೈನಸ್ 2 ಅಂದರೆ 2 ಬರುತ್ತೆ, 2 ಬರ್ಕೊಳ್ಳಿ. ಸೊ ವಿಚ್ ಮೀನ್ಸ್ ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ದಟ್ ಈಸ್ 2 ಮೈನಸ್ 3 ಮೈನಸ್ 1 2 ಇಷ್ಟ ನೋಡಿ. ಈ 4 ಮಾರ್ಕ್ಸ್ ನೋಡಿ, 4 ಮಾರ್ಕ್ಸು ಕ್ವಶನ್ ಕೇಳ್ತಾರೆ ನಿಮಗೆ. ಓಕೆ, ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಆಲ್ಮೋಸ್ಟ್ ನೋಡಿ ನಿಮಗೆ 4 ಮಾರ್ಕ್ಸ್ ಅಂತ ಬಂದಾಗ ಡಿಟರ್ಮಿನೆಂಟ್ಸಿಂದ 2 ಕ್ವಶನ್ ಇದಾವೆ. ಆ 2 ಕ್ವಶನ್ ನೀಟಾಗಿ ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಓಕೆ, ನೀಟಾಗಿ 2 ಕ್ವಶನ್ ನೀಟಾಗಿ ಸಾಲ್ವ್ ಮಾಡಿದ್ರೆ ಮುಗೀತು, ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿಂದ ಬೇಕಾದ್ರೆ ಫಸ್ಟಿಂದ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. 2 ಕ್ವಶನ್ ಇದಾವೆ, 2 ಕ್ವಶನ್ ನೀಟಾಗಿ ಸಾಲ್ವ್ ಮಾಡ್ಕೊಂಬಿಡೋಣ. ಓಕೆ, ಇಷ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡ್ರಾ? ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಇಷ್ಟಿದೆ ನೋಡಿ. ನೆಕ್ಸ್ಟ್ ಇಷ್ಟು ಬರ್ಕೊಳ್ಳಿ. ಇಷ್ಟು ಫಸ್ಟ್ ಏನು ಮಾಡಬೇಕು, ಇದನ್ನ 0 ಮ್ಯಾಟ್ರಿಕ್ಸ್ ಬರುತ್ತೆ ನೋಡಿ ಪ್ರೂವ್ ಮಾಡಬೇಕು. ಆಮೇಲೆ ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಎ ಇನ್ವರ್ಸ್ ಕಂಡುಹಿಡಬೇಕು. ಇಷ್ಟ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಬೇಕಾದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ರೆ, ಎ ದಟ್ ಈಸ್ ಈಕ್ವಲ್ ಟು ಇಷ್ಟು ಕೊಟ್ಟಿದ್ರೆ. ಓಕೆ, ಶೋ ದಟ್ ಓಕೆ ಎ ಸ್ಕ್ವೇರ್ ಮೈನಸ್ 5a ಮೈನಸ್ ಪ್ಲಸ್ 7i ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು. ಎ ಇನ್ವರ್ಸ್ ಕಂಡುಹಿಡಬೇಕು ಅಷ್ಟೇ. ಓಕೆ, ನಾವು ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ ಏನು ಕೊಟ್ಟಿದ್ರೆ, ಎ ಇಟ್ ಇಸ್ ಈಕ್ವಲ್ ಟು ನಮ್ಗೆ ಏನು ಕೊಟ್ಟಿದ್ರೆ, ಎ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು 3 1 ಮೈನಸ್ 1. ಓಕೆ, 3 1 ಮೈನಸ್ 1 2 ಇಷ್ಟು ಕೊಟ್ಟಿದ್ದೀರಾ? ಓಕೆ, ಇಷ್ಟು ಕೊಟ್ಟಿದ್ರೆ ನೋಡಿ. ನಮ್ಗೆ ಇಷ್ಟು ಕೊಟ್ಟಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಸೊ ನಾವು ಇದನ್ನು ಪ್ರೂವ್ ಮಾಡಬೇಕು. ಟು ಪ್ರೂವ್ ಏನು ಪ್ರೂವ್ ಮಾಡಬೇಕು, ದಟ್ ಈಸ್ ಎ ಸ್ಕ್ವೇರ್ ಮೈನಸ್ 5a ಮೈನಸ್ 5a ಪ್ಲಸ್ 7i ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಆ್ಯಂಡ್ ಎ ಇನ್ವರ್ಸ್ ಕಂಡುಹಿಡಬೇಕು. ಈಗ ಇದು ನಮಗೆ ಇಂಟೆನ್ಷನ್. ಇದನ್ನು ಪ್ರೂವ್ ಮಾಡೋಕ್ಕಂದ್ರೆ ಫಸ್ಟ್ ಎ ಸ್ಕ್ವೇರ್ ಕಂಡುಹಿಡಬೇಕು, ಹೌದಾ? ಸೊ ಇನ್ ನಾಟ್ ಟು ಫೈಂಡ್ ಎ ಸ್ಕ್ವೇರ್ ಯು ಕ್ಯಾನ್ ಇಟ್ ಆಸ್ ಎ ಇಂಟು ಎ ಅಂತ ಬರೀಬೋದು. ಓಕೆ, ಎ ಇಂಟು ಎ ಬರೆದ್ರೆ ಎ ಮ್ಯಾಟ್ರಿಕ್ಸ್ ಏನಿದೆ ಇದು ಬರ್ಕೊಳ್ಳಿ. ದಟ್ ಈಸ್ ನಮಗೆ ಇದು 3, ಇದು 1, ಇದು ಮೈನಸ್ 1, ಇದು 2. ನೆಕ್ಸ್ಟ್ ಇಂಟು ಕ್ರಾಸ್ ಪ್ರಾಡಕ್ಟ್ ವಿತ್ ಮತ್ತೆ ಎ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ. ದಟ್ ಈಸ್ ಏನಿದೆ, ಎ 3 1 ಮೈನಸ್ 1 2 ಇಷ್ಟೇ ನೋಡಿ. ವಾಟ್ ಈಸ್ ದಿಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್? ದಿಸ್ ಇಸ್ 2 ಕ್ರಾಸ್ 2 ಮ್ಯಾಟ್ರಿಕ್ಸ್, ದಿಸ್ ಇಸ್ ಆಲ್ಸೋ 2 ಕ್ರಾಸ್ 2 ಮ್ಯಾಟ್ರಿಕ್ಸ್. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ನಮಗೆ, 2 ಕ್ರಾಸ್ 2 ಬರ್ತವೆ. ಬಿಕಾಸ್ ಇಲ್ಲಿ ರೋ, ಇಲ್ಲಿ ಕಾಲಮ್, ಇಲ್ಲಿ ರೋ ಸೇಮ್ ಇದೆ. ಇಲ್ಲಿ ಕಾಲಮ್, ಇಲ್ಲಿ ರೋ ಸೇಮ್ ಇದ್ದಾಗ ಮಲ್ಟಿಪ್ಲೈ ಮಾಡೋ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಇದು ಬರುತ್ತೆ ನೋಡಿ. ಇದು 2 ಕ್ರಾಸ್ 2 2 ಕ್ರಾಸ್ 2 ಬರುತ್ತೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್. ಅಂದರೆ 2 ರೋಸ್ ಇರ್ತವೆ, 2 ಕಾಲಮ್ಸ್ ಇರ್ತವೆ ಅಂತ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಫಸ್ಟ್ ಎಲಿಮೆಂಟ್ ಏನದು, ಫಸ್ಟ್ ರೋ ಫಸ್ಟ್ ಕಾಲಮ್. ಅದು ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ. 3 ಇಂಟು 3 ಮಾಡಿದ್ರೆ 9 ಬರುತ್ತೆ, 9 ಬರ್ಕೊಳ್ಳಿ. 1 ಇಂಟು ಮೈನಸ್ 1 ಮಾಡಿದ್ರೆ ಮೈನಸ್ 1 ಬರುತ್ತೆ, ಮೈನಸ್ 1. ನೆಕ್ಸ್ಟ್ ಅದೇ ಥರ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಫಸ್ಟ್ ರೋ ಸೆಕೆಂಡ್ ಕಾಲಮ್, ಹೌದಾ? ಅಂದರೆ ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ. 3 ಇಂಟು 1 ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. 1 ಇಂಟು 2 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ಇದಾಯ್ತು ನೋಡಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ದಟ್ ಈಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಾಡಿ, ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ. ಮೈನಸ್ 1 ಇಂಟು 3 ಮಾಡಿದ್ರೆ ಮೈನಸ್ 3 ಬರುತ್ತೆ, ಮೈನಸ್ 3 ಬರ್ಕೊಳ್ಳಿ. 2 ಇಂಟು ಮೈನಸ್ 1 ಮಾಡಿದ್ರೆ ಮೈನಸ್ 2 ಬರುತ್ತೆ, ಮೈನಸ್ 1. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಹೌದಾ? ಅಂದರೆ ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 1 ಇಂಟು ಮೈನಸ್ 1 ಇಂಟು 1 ಮಾಡಿದ್ರೆ ಮೈನಸ್ 1 ಬರುತ್ತೆ, ಮೈನಸ್ 1 ಬರ್ಕೊಳ್ಳಿ. 2 ಇಂಟು 2 ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. ಸೊ ವಿಚ್ ಮೀನ್ಸ್ ನಮ್ಗೆ ಎ ಮ್ಯಾಟ್ರಿಕ್ಸ್ ನೋಡಿ, ಎ ಮ್ಯಾಟ್ರಿಕ್ಸ್ ದಟ್ ಇಸ್ ಈಕ್ವಲ್ ಟು 9 ಮೈನಸ್ 1 ಅಂದರೆ 8 ಬರುತ್ತೆ, 8 ಬರ್ಕೊಳ್ಳಿ. 3 ಪ್ಲಸ್ 2 ಅಂದರೆ 5 ಬರುತ್ತೆ, 5 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ 3 ಮೈನಸ್ 2 ಅಂದರೆ ಮೈನಸ್ 5 ಬರುತ್ತೆ, ಮೈನಸ್ 5 ಬರ್ಕೊಳ್ಳಿ. ಮೈನಸ್ 1 ಪ್ಲಸ್ 4 ಅಂದರೆ ನಮಗೆ 3 ಬರುತ್ತೆ, 3 ಬರ್ಕೊಳ್ಳಿ. ಓಕೆ, ಇಷ್ಟು ನೋಡಿ. ಎ ಸ್ಕ್ವೇರ್ ಅಂದರೆ ಇಷ್ಟು ಬಂತು. ನಂಗೆ ನೋಡಿ 5a ಮ್ಯಾಟ್ರಿಕ್ಸ್ ಕಂಡುಹಿಡೋಣ. ಸೊ ನೆಕ್ಸ್ಟ್ ಏನು ಮಾಡೋಣ, 5a ಮ್ಯಾಟ್ರಿಕ್ಸ್ ಕಂಡುಹಿಡೋಣ. 5a ದಟ್ ಈಸ್ ಈಕ್ವಲ್ ಟು 5 ಟೈಮ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ ಏನು ನಮಗೆ ಇದು ಬರ್ಕೊಳ್ಳಿ. ದಟ್ ಈಸ್ ಏನು, 3 1 ಮೈನಸ್ 1 2 ದಟ್ ಈಸ್ ಈಕ್ವಲ್ ಟು ನಮಗೆ ಏನು ಬರುತ್ತೆ, ನಮಗೆ 5 3 ಎಷ್ಟಾಗುತ್ತೆ, 15 ಆಗುತ್ತೆ, 15 ಬರ್ಕೊಳ್ಳಿ. 5 ಇಂಟು 1 ಮಾಡಿದ್ರೆ 5 ಬರುತ್ತೆ, 5 ಬರ್ಕೊಳ್ಳಿ. ನೆಕ್ಸ್ಟ್ 5 ಇಂಟು ಮೈನಸ್ 1 ಮಾಡಿದ್ರೆ ಮೈನಸ್ 5 ಬರುತ್ತೆ, ಮೈನಸ್ ಬರ್ಕೊಳ್ಳಿ. 5 ಇಂಟು 2 ಮಾಡಿದ್ರೆ 10 ಬರುತ್ತೆ, 10 ಬರುತ್ತೆ. ಇಷ್ಟು ಬಂತು. ಅದೇ ಥರ 7i. ಓಕೆ, 7i ದಟ್ ಈಸ್ ಈಕ್ವಲ್ ಟು 7 ಮ್ಯಾಟ್ರಿಕ್ಸ್ ಜೊತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿ. ನಮಗೇನು, ದಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1, ಹೌದಾ? ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ನೋಡಿ, 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 7 0 0 7 ಬರುತ್ತೆ. ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲೇನು ಎ ಸ್ಕ್ವೇರ್ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ 5 ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಪ್ಲಸ್ 7 ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ದಟ್ ಈಸ್ ಎ ಸ್ಕ್ವೇರ್ ಮೈನಸ್ 5a ಓಕೆ ಪ್ಲಸ್ 7i ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ಎ ಸ್ಕ್ವೇರ್ ಏನಿದೆ ನಮಗೆ, ಎ ಸ್ಕ್ವೇರ್ ನೋಡಿ ಇಲ್ಲಿ ಬರೀತೀನಿ. ಎ ಸ್ಕ್ವೇರ್ ಅಂದರೆ ನಮಗೆ ಇದು ಬರ್ಕೊಳ್ಳಿ. ನಮ್ಗೆ ಏನಿದೆ, 8 5 ಮೈನಸ್ 5 3. ನೆಕ್ಸ್ಟ್ ಮೈನಸ್ ಆಫ್ 5a ಅಂದರೆ ಇದು, ಹೌದಾ? ಇದು ಬರ್ಕೊಳ್ಳಿ. ದಟ್ ಈಸ್ 15 5 ಮೈನಸ್ 5 10. ಓಕೆ, ನೆಕ್ಸ್ಟ್ ಪ್ಲಸ್ 7i. 7 ಅಂದರೆ ಇದು ನಮ್ಗೆ ಏನಿದೆ ನಮಗೆ, ದಟ್ ಈಸ್ 7 0 0 7 ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ಓಕೆ, ನಾವು ಇಲ್ಲಿ ನೋಡಿ, ಇದು ನೋಡಿ ಫಸ್ಟ್ ಏನು ಮಾಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡಿಕೊಂಡು ಆ್ಯಡ್ ಮಾಡೋಣ ನೋಡಿ. ಸಬ್ದಿಲ್ಲಿಂದ 8 ಇದೆ, 8 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಯಾವ್ದು ಬರ್ತೀವಿ, ಇದು -15.
15 ಬರುತ್ತೆ, ಮೈನಸ್ ಇಂದ ಮಲ್ಟಿಪ್ಲೈ -15. ಇಲ್ಲಿ ಏನಾಗುತ್ತೆ +7 ಆಗುತ್ತೆ, +7 ಬರುತ್ತೆ. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಎಲಿಮೆಂಟ್ ನೋಡಿ ಏನು ಬರುತ್ತೆ, ಇಲ್ಲಿ 5 ಬರುತ್ತೆ, 5 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ -5 ಬರುತ್ತೆ, -5 ಬರ್ಕೊಳ್ಳಿ. ಪ್ಲಸ್ ಇದು 0 ಬರುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇಲ್ಲಿ -5 ಇತ್ತಾ, -5 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೈನಸ್ ಇಂಟು ಮೈನಸ್ ಮಾಡಿದ್ರೆ +5 ಬರುತ್ತೆ, +5 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನಿದೆ 0 ಇದೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇಲ್ಲಿ ಏನಿದೆ ನೋಡಿ, ನಮಗೆ ಇಲ್ಲಿ 3 ಇದೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ -10 ಇದೆ, -10 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ +7 ಇದೆ, +7 ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ನಮ್ಗೆ ನೋಡಿ ಇಲ್ಲಿ ಏನು ಬರುತ್ತೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್. ಸೊ 8 + 7 ಅಂದರೆ 15 ಬರುತ್ತೆ. +15 -15 ಮಾಡಿದ್ರೆ ಏನು ಬರುತ್ತೆ ನಮಗೆ 0 ಬರುತ್ತೆ. ಹೌದು, +5 -5 ಮಾಡಿದ್ರೆ 0 ಬರುತ್ತೆ, 0 ಬರುತ್ತೆ. ಇದೇ +5 -5 ಇದು 0 ಬರುತ್ತೆ. ಇದನ್ನ ಏನು ಬರುತ್ತೆ 3 + 7 ಅಂದರೆ 10 ಬರುತ್ತೆ. +10 -10 ಮಾಡಿದ್ರೆ 0 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ಓಕೆ, ಇದು O ಇಸ್ ನಥಿಂಗ್ ಬಟ್ ಇಲ್ಲಿ ನೋಡಿ ದೇರ್ಫೋರ್ ನಮ್ಗೆ ಇಷ್ಟ ಆಯ್ತಾ. ಸೊ ದೇರ್ಫೋರ್ ನಾವು ಏನು ಬರಿಬೋದು, ದಟ್ ಈಸ್ ದೇರ್ಫೋರ್ A² - 5A ಓಕೆ +7I ದಟ್ ಈಸ್ ಈಕ್ವಲ್ ಟು O ಮ್ಯಾಟ್ರಿಕ್ಸ್ ಅಥವಾ 0 ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಿ. ಇಷ್ಟ ಆಯ್ತು. ನಾವು A ಇನ್ವರ್ಸ್ ಕಂಡುಹಿಡಬೇಕು. ಏನು ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡು A ಇನ್ವರ್ಸ್ ಕಂಡು ದಟ್ ಈಸ್ A² - 5A + 7I ದಟ್ ಈಸ್ ಈಕ್ವಲ್ ಟು 0. ಈಗ ನೋಡಿ ನಾನು A ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ ಎಲ್ಲ ಕಡೆ. ಓಕೆ, ನ್ಯೂಮರಿಕ್ ಪ್ರೀ ಮಲ್ಟಿಪ್ಲೈ ಬರೀತೀನಿ, ಅದನ್ನು ಪ್ರೀ ಮಲ್ಟಿಪ್ಲೈ A ಇನ್ವರ್ಸ್ ಆನ್ ಬೋತ್ ಸೈಡ್, ಎರಡು ಕಡೆ ಬೋತ್ ಸೈಡ್ A ಇನ್ವರ್ಸ್ ಇಂದ ಮಲ್ಟಿಪ್ಲೈ. ಅವಾಗ ಏನು ಬರುತ್ತೆ ನಮಗೆ A ಇನ್ವರ್ಸ್ ಇಂಟು ಇದು A² ಇದ್ದು ಕ್ಯಾಂಡಿಡೇಟ್ ಆಸ್ A ಇಂಟು A ಅಂತ ಬರೆಯೋದು. -5 ಅನ್ನೋದು ಹೊರಗೆ ಬರ್ಕೊಳ್ಳಿ. ಇದಕ್ಕೆ A ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ A ಇನ್ವರ್ಸ್ ಇಂಟು A ಓಕೆ +7 ಹೊರಗೆ ಬರ್ಕೊಳ್ಳಿ. A ಇನ್ವರ್ಸ್ ಇಂಟು I ಐಡೆಂಟಿಟಿ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು A ಇನ್ವರ್ಸ್ ಇಂಟು O ಮ್ಯಾಟ್ರಿಕ್ಸ್ ಅಥವಾ 0 ಮ್ಯಾಟ್ರಿಕ್ಸ್. ಓಕೆ, ನಾವು ಯು ಶುಡ್ ನೋ ಗೊತ್ತಿರಬೇಕು ಕೆಲವೊಂದು ಫಾರ್ಮುಲಾಸ್, ನಮಗೆ ಕೆಲವೊಂದು ಕಂಡೀಷನ್ಸ್ ಗೊತ್ತಿರಬೇಕು. A ಇನ್ವರ್ಸ್ ಇಂಟು A ಇಸ್ ನಥಿಂಗ್ ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಗೊತ್ತಿರಬೇಕು. ಅದೇ ಥರ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂಟು A ಇಸ್ ನಥಿಂಗ್ ಬಟ್ A ಮ್ಯಾಟ್ರಿಕ್ಸ್ ಅಂತ ಗೊತ್ತಿರಬೇಕು. ಅದೇ ಥರ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂಟು A ಇನ್ವರ್ಸ್ ಇಸ್ ನಥಿಂಗ್ ಬಟ್ ನಮಗೆ A ಇನ್ವರ್ಸ್ ಅಂತ ಬರುತ್ತೆ ಅಂತ ಗೊತ್ತಿರಬೇಕು. ಓಕೆ, ಅದ್ರ ಪ್ರಕಾರ ಮಾಡ್ಕೊಂಡು ಇದು ನೋಡಿ ಇದನ್ನ ಏನು ಬರುತ್ತೆ A ಇನ್ವರ್ಸ್ ಇಂಟು A ಅಂದರೆ I ಬರುತ್ತೆ, I ಬರ್ಕೊಳ್ಳಿ ಐಡೆಂಟಿಟಿ ಇಂಟು A -5 ಟೈಮ್ಸ್ ಆಫ್ ಇದು A ಇನ್ವರ್ಸ್ ಇಂಟು A ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ +7 ಟೈಮ್ಸ್ ಆಫ್ A ಇನ್ವರ್ಸ್ ಇಂಟು I ಮಾಡಿದ್ರೆ A ಇನ್ವರ್ಸ್ ಆಗುತ್ತೆ, A ಇನ್ವರ್ಸ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಇದೇನು ಬರುತ್ತೆ ನಮಗೆ 0 ಮ್ಯಾಟ್ರಿಕ್ಸೇ ಬರುತ್ತೆ. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಏನು ಬರುತ್ತೆ I ಇಂಟು A ಮಾಡಿದ್ರೆ A ಬರುತ್ತೆ -5I ಓಕೆ +7A ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 0. ಓಕೆ, ನೋಡಿ ಈ +A ಯಾಕಡೆ ತೊಗೊಂಡು -I ಯಾಕಡೆ ತೊಗೊಂಡು ಅವಾಗ ಏನಾಗುತ್ತೆ 7A ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಈ -5I ಯಾಕಡೆ ತೊಗೊಂಡ್ರೆ ಏನಾಗುತ್ತೆ +5I ಆಗುತ್ತೆ. ಓಕೆ, +A ಯಾಕಡೆ ತೊಗೊಂಡ್ರೆ ಏನಾಗುತ್ತೆ -A ಆಗುತ್ತೆ, -A ಬರ್ಕೊಳ್ಳಿ. ಓಕೆ, ಇದನ್ನ A ಇನ್ವರ್ಸ್ ಕಂಡುಹಿಡಬೇಕು. ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ A ಇನ್ವರ್ಸ್, ಅದಕ್ಕೋಸ್ಕರ ಎಲ್ಲ ಈ ಕಡೆ ತೊಗೊಂಡಿದ್ದು. ಓಕೆ, ಫಸ್ಟ್ ಇದನ್ನು ಕಂಡುಹಿಡೋಣ, ಆಮೇಲೆ 7ನ ಇಲ್ಲಿ ತರೋಣಂತೆ. ಓಕೆ, ಸೊ ಫಸ್ಟ್ ಇದನ್ನು ಕಂಡುಹಿಡೋಣ ನೋಡಿ. ಇಲ್ಲಿನ ಸ್ವಲ್ಪ ಸ್ಪೇಸ್ ಉಳಿಸ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡಿ. ಸೊ 5I ಅಂದರೆ ನಮ್ಗೆ ಏನು ಬರುತ್ತೆ, 5 ಅಂದರೆ ನಮ್ಗೆ ಏನು ಬರುತ್ತೆ ದಟ್ ಈಸ್ 50 ಓಕೆ 05. ನೆಕ್ಸ್ಟ್ ಮೈನಸ್ ಆಫ್ A ಮ್ಯಾಟ್ರಿಕ್ಸ್ ಏನಿದೆ ನೋಡಿ, A ಮ್ಯಾಟ್ರಿಕ್ಸ್ ಏನಿದೆ ಅದು ಬರ್ಕೊಳ್ಳಿ. A ಮ್ಯಾಟ್ರಿಕ್ಸ್ ಏನಿದೆ ದಟ್ ಈಸ್ 3 1 -1 2 3 1 -1 2 ಇಲ್ಲಿ ಬರೀತೀನಿ ನೋಡಿ 3 1 -1 2. ಓಕೆ, ನೌ ಸೊ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ 7A ಇನ್ವರ್ಸ್ 5 ಅಲ್ಲಿ 3 ಹೋದ್ರೆ ಏನಾಗುತ್ತೆ ನಮಗೆ 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಸೊ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ, -1 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ದಟ್ ಈಸ್ ನಮಗೆ ಮೈನಸ್ ಇಂಟು ಮೈನಸ್ ಅಂದರೆ +1 ಬರುತ್ತೆ. 0 +1 ಅಂದರೆ 1 ಬರುತ್ತೆ, 1 ಬರ್ಕೊಳ್ಳಿ. 5 - 2 ಅಂದರೆ 3 ಬರುತ್ತೆ, 3 ಬರ್ಕೊಳ್ಳಿ. ಓಕೆ, ಸೊ ನಾವು A ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಈ 7 ಇಲ್ಲಿ ಡಿವೈಡ್ ಮಾಡಿ. 7 ಇಲ್ಲಿ ಡಿವೈಡ್ ಮಾಡಿದ್ರೆ ಏನಾಗುತ್ತೆ 1/7 ಆಗುತ್ತೆ. 7 ಇಲ್ಲಿ ಡಿವೈಡ್ 1/7 ಆಗುತ್ತೆ. ಇದು ಹೆಂಗಿದೆ ಇದು ಹಂಗೆ ಬರ್ಕೊಳ್ಳಿ. ಸೊ ದಟ್ ಈಸ್ ಇದೇನು 2 - 1 2 - 1 1 3 ಇಷ್ಟೇ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಎಲ್ಲಿಂದ ಇಷ್ಟೇ ನೋಡಿ. ಇವೆರಡು ಕ್ವಶನ್ಸೇ ಬರೋದು ನಿಮ್ಗೆ ಆಲ್ಮೋಸ್ಟ್. ಇವೆರಡು ಕ್ವಶನ್ಸ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಸೊ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಯಾವುದೇ ಥರದ್ದು ಮಿಸ್ ಆಗಲ್ಲ ನಿಮಗೆ. ಓಕೆ, ನಿಮಗೆ ಪಾರ್ಟ್ ಇ ಅಲ್ಲಿ ಇರ್ತಾವೆ ಇಲ್ಲಿ 4 ಮಾರ್ಕ್ಸ್ ಕ್ವಶನ್. ಯಾವುದು ಒಂದು ಇದು ಕೇಳ್ತಾರೆ, ಒಂದು ಡಿಟರ್ಮೆಂಟ್ಸ್ ಇಂದ ಕೇಳ್ತಾರೆ, ಇನ್ನೊಂದು ಏನು ಮಾಡ್ತಾರೆ ಕಂಟಿನ್ಯೂಟಿಯಿಂದ ಕೇಳ್ತಾರೆ. ಸೊ ನಿಮ್ಗೆ ಕಂಟಿನ್ಯೂಟಿ ಭಾಳ ಈಸಿ ಆಗುತ್ತೆ, ಬಟ್ ಇದು ಸ್ವಲ್ಪ ಲೆಂತ್ ಅನ್ಸ್ಬೋದು, ಬಟ್ ಇದು ಇನ್ನೂ ಭಾಳ ಈಸಿ ಆಗುತ್ತೆ. ಸಾಲ್ವ್ ಮಾಡಿದ್ರೆ ಇದು ಈಸಿ, ಅದೇನಾಗುತ್ತೆ ಅದು ಈಸಿ, ಬಟ್ ಇದು ಲೆಂತಿ ಆಗುತ್ತೆ. ಬಟ್ ಅದೇನಾಗುತ್ತೆ ಭಾಳ ಸ್ವಲ್ಪ ಸ್ಟೆಪ್ಪಲ್ಲಿ ಬಂದ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ನಮಗೆ ಇದನ್ನು ಗೊತ್ತಿರಬೇಕು, ಅದನ್ನು ಗೊತ್ತಿರಲಿ. ಸೊ ಸ್ವಲ್ಪ ಅದು ಟಫ್ ಲೆವೆಲ್ ಅದು ಬಂದ್ಬಿಟ್ರೆ ಇದು ಸಾಲ್ವ್ ಮಾಡೋಂಗೆ ಬರಬೇಕು, ಇದು ಟಫ್ ಬಂದರೆ ಅದು ಸಾಲ್ವ್ ಮಾಡೋಂಗಿರ್ಬೇಕು. ಅದಕ್ಕೋಸ್ಕರ ನಮಗೆ 2 ಕ್ವಶನ್ಸ್ ಗೊತ್ತಿರಲಿ. ಓಕೆ, ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಷ್ಟ ಆಯ್ತಾ? ನೆಕ್ಸ್ಟ್ ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿಬಿಟ್ರೆ 2 ಇದಾವೆ. 2 ಕ್ವಶನ್ ಸಾಲ್ವ್ ಮಾಡಿದ್ರೆ ಮುಗೀತು, ನಿಮಗೆ ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ.
ಓಕೆ, ಸೊ ವಿಡಿಯೋನ ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ವೈ ಬಿಕಾಸ್ ನೀವು ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳೋದಲ್ಲದೆ ನಿಮ್ಮ ಫ್ರೆಂಡ್ಸ್ಗೂ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.